ಗಾದೆ ಕೇಳಿದ್ದೇವೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇದರ ಬಗ್ಗೆ ಮನೆಯಲ್ಲಿ ಅಜ್ಜ ಅಜ್ಜಿಯರಿಂದ ಕೇಳಿದ್ದ ಸಣ್ಣ ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಕೃಷ್ಣ ಎಲ್ಲರಿಗೂ ಬೇಕಾದವನಾಗಿ ಮುದ್ದಾಗಿ ಬೆಳೆದ. ಆದರೆ ತಾಯಿ ಯಶೋದೆಗೆ ಮಾತ್ರ ಮುದ್ದಿನ ಮಗ. ಅವನ ತುಂಟಾಟ ಮಿತಿ ಮೀರಿದಾಗ ಗೋಪಿಯರು ಬಂದು ದೂರಿದರೆ ಕೃಷ್ಣನಿಗೂ ಶಿಕ್ಷೆ ಆಗುತ್ತಿತ್ತು. ಕೃಷ್ಣನ ಬಾಲ್ಯದ ವಿಷಯದಲ್ಲಿ ಇದು ಒಂದು ಬಹು ಕೌತುಕದ ಕಥೆ ಇದೆ. ಒಮ್ಮೆ ಬಲರಾಮ ಬೇಗನೆ ಮನೆಗೆ ಬಂದ. ಯಶೋದೆಯ ಹತ್ತಿರ ಹೋಗಿ, ಅಮ್ಮ, ಕೃಷ್ಣ ಮಣ್ಣು ತಿನ್ನುತ್ತಿದ್ದಾನೆ, ಮೈಯೆಲ್ಲ ಬಾಯೆಲ್ಲ ಮಣ್ಣಾಗಿದೆ ಎಂದು ದೂರಿದ. ಅಷ್ಟು ಹೊತ್ತಿಗೆ ಮುದ್ದು ಕೃಷ್ಣನ ಸವಾರಿ ಬಂತು. ಮೈ ಮುಖಗಳೆಲ್ಲ ಮಣ್ಣಾಗಿದೆ, ಉಟ್ಟಿದ್ದ ಬಟ್ಟೆಯೆಲ್ಲ ಮಣ್ಣು. ಯಶೋದೆಗೆ ಚಿಂತೆ, ಗಾಬರಿ. ಈ ಹುಡುಗ ಮಣ್ಣು ತಿಂದು ಕಾಯಿಲೆ ಬಂದು ಬಿಟ್ಟರೆ? ಯಶೋದೆ ಎಡಗೈಯಲ್ಲಿ ಕೃಷ್ಣನ ಕಿವಿಯನ್ನು ಹಿಡಿದು ಬಲಗೈಯಲ್ಲಿ ಕೋಲು ಹಿಡಿದು ತುಂಟ, ಮನೆಯಲ್ಲಿ ಕೊಟ್ಟ ಬೆಣ್ಣೆ ಸಾಲದೆ ಬೀದಿಯ ಮಣ್ಣು ತಿನ್ನುತ್ತೀಯಾ ಎಂದು ಗದರಿಸಿದಳು. ಆಗ ಕೃಷ್ಣ ಪಚ್ಚು ಮೋರೆ ಹಾಕಿಕೊಂಡು, ಇಲ್ಲ ಅಮ್ಮ, ಅಣ್ಣ ಸುಳ್ಳು ಸುಳ್ಳೇ ಚಾಡಿ ಹೇಳುತ್ತಾನೆ, ನಾನು ಮಣ್ಣು ಮುಟ್ಟೇ ಇಲ್ಲ ಎಂದು ಮುದ್ದು ಮುದ್ದಾಗಿ ಹೇಳಿದ. ಯಶೋದೆಗೆ ಬಹು ಕೋಪ ಬಂದಿತು. ಅವನ ಮಾತನ್ನು ಕೇಳುತ್ತಾಳೆಯೇ? ಮೈಯೆಲ್ಲ ಮಣ್ಣಾಗಿದೆ, ಮುಖವೂ ಮಣ್ಣು, ಬಾಯಿಯೂ ಮಣ್ಣಾಗಿರಲೇಬೇಕಲ್ಲ, ತಗೆಯೋ ಬಾಯಿ, ನಿನ್ನ ಮಾತು ಸಾಕು ಎಂದು ಗದರಿಸಿದಳು. ಆಗ ಕೃಷ್ಣ ಪೆಚ್ಚು ಮೋರೆ ಹಾಕಿಕೊಂಡು ಬಾಯಿಯನ್ನು ಆ ಎಂದು ತೆಗೆದ. ಯಶೋದೆ ನೋಡಿದಳು, ಬೆಚ್ಚಿದಳು. ಅವಳು ಆ ಎಂದಳು. ಕೃಷ್ಣನ ಬಾಯಲ್ಲಿ ಮಣ್ಣು ಕಾಣಿಸಲಿಲ್ಲ, ಆದರೆ ಕಂಡಿದ್ದು ಎಲ್ಲಾ ಲೋಕಗಳು. ನೋಡುತ್ತಾ ಯಶೋದೆಗೆ ದಿಗ್ಭ್ರಮೆ ಆಯಿತು. ಭಯದಿಂದ ಕಣ್ಣು ಮುಚ್ಚಿ ಕೈ ಮುಗಿದಳು. ಕಣ್ಣು ಬಿಟ್ಟು ನೋಡಿದರೆ ಕೃಷ್ಣ ಬಾಯಿ ಮುಚ್ಚಿ ನಗುತ್ತಾ ಇದ್ದ. ಅವಳಿಗೆ ಕ್ಷಣದ ಹಿಂದೆ ನೋಡಿದ್ದೆಲ್ಲ ಮರೆತೇ ಹೋಯಿತು. ನಗುತ್ತಿರುವ ಕೃಷ್ಣನ ಕಂಡು ತಾನೂ ನಗುತ್ತಾ ಬಾಚಿ ತಬ್ಬಿಕೊಂಡಳು. ಕೃಷ್ಣನೂ ನಗುತ್ತಾ ಇದ್ದ. ಹೇಗಿದೆ ಕತೆ? ಭಗವಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಲ್ಲವೇ? ಹರೇ ಕೃಷ್ಣ. ಧನ್ಯವಾದಗಳು.